ಹಲೋ ಫ್ರೆಂಡ್ಸ್, ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಲ್ಲಿನ ಕಷಾಯ ಅಥವಾ ಟೀ ಅನ್ನು ಹೇಗೆ ಮಾಡೋದಂತ ತಿಳಿಸ್ತೇನೆ. ಮಜ್ಜಿಗೆ ಹುಲ್ಲಿನ ಟೀ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಮಜ್ಜಿಗೆ ಹುಲ್ಲು, ಬೆಲ್ಲ ರುಚಿಗೆ ತಕ್ಕಷ್ಟು, ಸೋಂಪು ಕಾಳುಗಳು, 3 ಲೋಟ ನೀರು, 1 ಲೋಟ ಹಾಲು. ಮೊದಲಿಗೆ ಮಜ್ಜಿಗೆ ಹುಲ್ಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ನಂತರ ಇದನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಲೆಮನ್ ಗ್ರಾಸ್ ಅನ್ನು ನೀವು ಈ ರೀತಿ ಗಂಟು ಕಟ್ಟಿ ಕೂಡ ಉಪಯೋಗಿಸಬಹುದು. ಒಂದು ವೇಳೆ ನೀವು ಹೀಗೆ ಗಂಟು ಕಟ್ಟಿ ಉಪಯೋಗಿಸ್ತಾ ಇದ್ರಾದ್ರೆ ಸ್ವಲ್ಪ ಇದನ್ನು ಜಜ್ಬೇಕು, ಆಗ ಒಳ್ಳೆಯ ಪರಿಮಳ ಬರ್ತದೆ. ನಂತರ ಇದನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಸೋಂಪು ಕಾಳುಗಳು, ಬೆಲ್ಲ ಮತ್ತು ನೀರನ್ನು ಹಾಕಿ ಕುದಿಲಿಕ್ಕಿಡ್ಬೇಕು. ಸರಿಯಾಗಿ ಕುದಿಲಿಕ್ಕೆ ಇದನ್ನು ಬಿಡಬೇಕು, ಆಗ ಒಳ್ಳೆಯ ಪರಿಮಳ ಬರ್ತದೆ. ನಿಮ್ಮಲ್ಲಿ ಫ್ರೆಶ್ ಲೆಮನ್ ಗ್ರಾಸ್ ಇಲ್ಲ ಅಂತಂದ್ರೆ ನೀವು ಒಣಗಿಸಿಟ್ಟ ಲೆಮನ್ ಗ್ರಾಸ್ ಅನ್ನು ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಇದು ಕುದೀತಾ ಇದೆ. ಹೀಗೇನೆ ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡಬೇಕು, ಆಗ ಇದರಿಂದ ಒಳ್ಳೆಯ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ, ಎಷ್ಟು ಚಂದ ಕಾಣ್ತದೆ ಅಲ್ವಾ? ಇದನ್ನು ನೀವು ಹೀಗೆ ಸಹ ಕುಡಿಬಹುದು, ಅಥವಾ ಇದಕ್ಕೆ ಹಾಲನ್ನು ಬೆರೆಸಿ ಕೂಡ ಕುಡಿಬಹುದು. ಇಲ್ಲಿ ನಾನು 1 ಲೋಟ ಹಾಲನ್ನು ಸೇರಿಸ್ತಾ ಇದ್ದೇನೆ. ಹಾಲನ್ನು ಬೆರೆಸದೆ ಕೂಡ ನೀವು ಇದನ್ನು ಸೇವಿಸಬಹುದಾಗಿದೆ. ಈಗ ನೋಡಿ, ಲೆಮನ್ ಗ್ರಾಸ್ ಟೀ ರೆಡಿ. ಇದು ಕುಡಿಲಿಕ್ಕೆ ತುಂಬಾನೇ ರುಚಿಕರ ಆಗಿರ್ತದೆ, ಜೊತೆಗೆ ಒಳ್ಳೆಯ ಪರಿಮಳ ಕೂಡ ಬರ್ತದೆ ಮತ್ತು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವೇಳೆ ಇಷ್ಟರವರೆಗೆ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೈಡ್ ಅಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಇದರಿಂದ ನಿಮಗೆ ನೋಟಿಫಿಕೇಶನ್ಗಳು ಬೇಗನೆ ಸಿಗ್ತದೆ. ಧನ್ಯವಾದಗಳು ಫ್ರೆಂಡ್ಸ್.